ಅಮ್ಮ ನಾನೇ ಹೇಳೋದು ಬೇಡ ಅಂತ ಹೇಳ್ದೆ. ಈ ವಿಷಯ ಗೌತಮ್ ಅವ್ರಿಗೂ ಗೊತ್ತಿರ್ಲಿಲ್ಲಮ್ಮ. ಡಾಕ್ಟರ್ ನನಗೆ ಹೇಳಿದಾಗ ನಾನೇ ಕುಕ್ಕೋಗಿದ್ನೋ ಅದೇ ಥರ ಅವರು ಗೊತ್ತಾದಾಗ ಅವರು ಕುಕ್ಕೋಗಿದ್ದು. ಆದರೆ ಈ ಶಾಕಿಂದ ಮೊದಲು ಹೊರಗೆ ಬಂದಿದ್ದು ಅವರು. ಯಾಕಂದ್ರೆ ನನ್ನಲ್ಲಿ ಧೈರ್ಯ ತುಂಬಬೇಕಿತ್ತು, ನನಗೆ ಸಮಾಧಾನ ಮಾಡಬೇಕಿತ್ತು, ನನಗೆ ಟ್ರೀಟ್ಮೆಂಟ್ಗೆ ಒಪ್ಪಿಸ್ಬೇಕಿತ್ತು. ಅದಕ್ಕೆ ಎಲ್ಲ ಭಾರನೂ ಅವರೊಬ್ಬರೇ ಹೊತ್ಕೊಂಡ್ರು. ನೀನು ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಡ. ನೀನು ಬೇಜಾರು ಮಾಡ್ಕೊಳ್ಳೋ ಹಾಗಿದ್ರೆ ನನ್ನ ಮೇಲೆ ಬೇಜಾರು. ಇಲ್ಲ ಚಿನ್ನ, ಇಲ್ಲ ಕಣೆ. ನೋಡು, ಈ ವಿಷಯ ನಿನಗೆ, ಅಪ್ಪನಿಗೆ, ನನ್ನ ಮಕ್ಕಳಿಗೆ ಎಲ್ರಿಗೂ ಗೊತ್ತಾದ್ರೆ ನೀವೆಲ್ಲರೂ ಹೋಗ್ತೀರಾ, ಕುಸ್ತು ಹೋಗ್ತೀರಾ ಅಂತ ಗೊತ್ತಿತ್ತು. ನಾನು ಪಡೋ ಕಷ್ಟ ಈ ರೀತಿ ನಿಮ್ಮ ಕಣ್ಣಲ್ಲಿ ನೋಡಕ್ ನಂಗೆ ಇಷ್ಟ ಇರಲಿಲ್ಲ ಅಮ್ಮ. ಅಯ್ಯೋ ಬಂಗಾರಿ, ನೀವೆಲ್ಲರೂ ನೆಮ್ಮದಿಯಾಗಿರ್ಬೇಕು ಅನ್ನೋದಷ್ಟೇ ನನ್ಗೆ ಆಸೆ. ಅದಕ್ಕೆ ನಿಮ್ಗೆ ಯಾರಿಗೂ ಹೇಳಬಾರ್ದು ಅಂತಾನೆ ಗೌತಮ್ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಅದಕ್ಕೆ ಅವ್ರು ಯಾರಿಗೂ ಏನೂ ಹೇಳಿಲ್ಲ. ಪ್ಲೀಸ್ ಅವ್ರ ಮೇಲೆ ಯಾವ ಅಪರಾಧನೂ ಓರ್ಬೇಡ. ಅದು ಅಲ್ಲದೆ ಇದು ಖುಷಿ ವಿಚಾರ ಅಲ್ವಲ್ಲಮ್ಮ, ಎಲ್ಲರ ಹತ್ರನೂ ಹೇಳ್ಕೊಂಡು ಬರೋದಕ್ಕೆ. ಇದೆಲ್ಲ ಹೇಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತಲ್ವಾ. ನಾನು ಏನಾಗ್ತಿದೆ ಅಮ್ಮ? ಏನಿಲ್ಲ, ಡಾಕ್ಟರು ಟ್ರೀಟ್ಮೆಂಟ್ ಮಾಡಿದ್ರು ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಆದರೆ ಗೌತಮ್ ಅವ್ರು ಹೇಳಿದ್ರು 1% ಚಾನ್ಸ್ ಇದ್ರು ನಾನು ತಗೋತೀನಿ. ಆಗ ನನಗೆ ಗೌತಮ್ ಅವರೇ ಧೈರ್ಯ ತುಂಬಿತ್ತು. ಏನೂ ಆಗಲ್ಲ, ಇದರಿಂದ ನಾವು ಹೊರಗೆ ಬರ್ತೀವಿ ಅಂತ ಮೊದಲು ನಂಬಿಕೆ ಕೊಟ್ಟಿದ್ದೆ ಅವರು. ಇವತ್ತು ಮೊದಲನೇ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಿದ್ದೀನಿ. ಸ್ವಲ್ಪ ವೀಕ್ ಆಗಿದ್ದೀನಿ, ಹೋಗಿ ರೆಸ್ಟ್ ಮಾಡ್ಲಾ? ಹೋಗು ಚಿನ್ನ. ನೀನು ಅಳ್ಬೇಡ ಸರಿನಾ? ಇಲ್ಲ ಚಿನ್ನ, ಇಲ್ಲ. ನಾನು ಹೋಗಿ ರೆಸ್ಟ್